ರಂಜಿತ್, ಈಗಾಗಲೇ ಪ್ರಕರಣ ಎರಡು ಹಂತದಲ್ಲಿ ನಡೀತದೆ. ಅಂದ್ರೆ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು, ಮತ್ತೆ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಎರಡೂ ಕೇಸ್ಗಳಲ್ಲೂ ಕೂಡ ಪ್ರತ್ಯೇಕವಾಗಿ ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಒಂದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಹೇಳೋದಾದ್ರೆ, ಈಗಾಗಲೇ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರು ಮಾಡಿ ಆಗಿದೆ. ತುಮಕೂರು ಮತ್ತೆ ಬೆಂಗಳೂರಿನಲ್ಲಿರುವಂತಹ ಸಚಿವ ರಾಜಣ್ಣ ಆಗಿರ್ಬೋದು, ಮತ್ತೆ ಎಂಎಲ್ಸಿ ರಾಜೇಂದ್ರ ಅವರಿಗೆ ಸಂಬಂಧಪಟ್ಟಂತ ಮನೆಗಳಾಗಿರ್ಬೋದು, ಮತ್ತೆ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಸತತವಾಗಿ ಅವರ ಸಂಪರ್ಕಕ್ಕೆ ಯಾರೆಲ್ಲ ಬರ್ತಿದ್ರು, ಜೊತೆಗೆ ರಿಜಿಸ್ಟರ್ ಮೇಂಟೆನೆನ್ಸ್ ನಲ್ಲಿ ಯಾರೆಲ್ಲ ಸಹಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬಂದು ಭೇಟಿ ಆಗಿರುವಂತಹ ಸಂಖ್ಯೆ ಎಷ್ಟಿದೆ, ಅವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕಳೆದ 5-6 ತಿಂಗಳಿಂದಲೂ ಕೂಡ ಏನೆಲ್ಲ ಇತ್ತು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ರಾಜೇಂದ್ರ ಅವರ ಮತ್ತೆ ರಾಜಣ್ಣ ಅವರ ಮನೆ ಮತ್ತು ಕಚೇರಿಗಳಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅವರ ಪಿಎಗಳಾಗಿರ್ಬೋದು, ಮತ್ತೆ ಅವರಿಗೆ ಕರೆಗಳೇನೆಲ್ಲ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರೆಗಳ ಬಗ್ಗೆಯೂ ಕೂಡ ಒಂದಷ್ಟು ಮೊಬೈಲ್ ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ತುಮಕೂರಿನಲ್ಲಿ ಇರುವಂತಹ ಒಂದು ಖಾಸಗಿ ಹೋಟೆಲ್ನ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಲಿಂಕ್ ಆಗುವಂತ ಯಾವುದೇ ಪರ್ಟಿಕ್ಯುಲರ್ ಸಾಕ್ಷ್ಯ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಆ ಒಂದು ಸಾಕ್ಷ್ಯಗಳ ಪತ್ತೆಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗ ಸುಪಾರಿ ಕೇಸ್ ಸಾಕಷ್ಟು ಚರ್ಚೆ ಆಗ್ತಿದ್ದು, ಈಗಾಗಲೇ ತುಮಕೂರಿನಲ್ಲಿ ಪೊಲೀಸರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರು ಮಾಡಿದ್ದಾರೆ. ಆ ಒಂದು ಆಡಿಯೋವನ್ನ ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸಿ ಅದರ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆಕೆ ಪುಷ್ಪ ಎಂಬಾಕೆ ಮಹಿಳೆಯನ್ನ ವಿಚಾರಣೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ರಾಕೆಯನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಪುಷ್ಪ ಎಂಬಾಕೆಯಿಂದ ಈ ಒಂದು ಇಡೀ ವಿಚಾರ, ಸುಪಾರಿ ಕೊಟ್ಟಿರುವಂತಹ ವಿಚಾರ ಆಗಿರ್ಬೋದು, ಜೊತೆಗೆ 5 ಲಕ್ಷ ಅಡ್ವಾನ್ಸ್ ಇಸ್ಕೊಳ್ಳುವಂತ ವಿಚಾರಕ್ಕೂ ಕೂಡ ಆಕೆ ಒಂದು ವಿಚಾರವನ್ನ ಹೇಳಿದ್ದಾಳೆ, ಪ್ರಸ್ತಾಪ ಮಾಡಿದ್ದಾಳೆ. ಹೀಗಾಗಿ ಪ್ರಮುಖವಾಗಿ ಆಕೆಯನ್ನ ಹುಡುಕಿ ಆಕೆಯನ್ನ ವಿಚಾರಣೆ ಮಾಡಿ ಪ್ರಮುಖ ಅಂಶಗಳನ್ನ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ನವೆಂಬರ್ನಲ್ಲಿ ಈಗಾಗಲೇ ಸ್ಕೆಚ್ಗೆ ಪ್ಲಾನ್ ಮಾಡಲಾಗಿತ್ತು. 5 ಲಕ್ಷ ಇಸ್ಕೊಂಡಿದ್ದಂತ ಸೋಮನ ಕಡೆಯವರು ರಾಜಸ್ಥಾನದಿಂದ ಬಂದು ರಾಜೇಂದ್ರ ಅವರ ಮನೆಯಲ್ಲಿ ಒಂದು ಫಂಕ್ಷನ್, ಅವರ ಮಗಳ ಬರ್ತ್ಡೇ ಸಂದರ್ಭದಲ್ಲಿ ಬಂದು ರಿಕ್ಕಿ ಮಾಡಿ ಹೋಗಿದ್ದಾರೆ ಅನ್ನೋಂತ ವಿಚಾರ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಈಗಾಗಲೇ ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ಫುಟೇಜ್ ಗಳನ್ನ ಅಂದ್ರೆ ರಾಜೇಂದ್ರ ಅವರ ಮಗಳ ಬರ್ತ್ಡೇಲಿ ತೆಗೆದಿರುವಂತಹ ಒಂದಷ್ಟು ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅವುಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ತುಮಕೂರು ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿ ರಾಕಿ ಮತ್ತೆ ಈಕೆ ಪುಷ್ಪ ಅನ್ನಕ್ಕೆ ಮೇನ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾಳೆ. ಯಾಕಂದ್ರೆ ಆಕೆ ಈ ಒಂದು ಕೇಸ್ನಲ್ಲಿ ತುಂಬಾ ಮುಖ್ಯವಾದಂತಹ ಸಾಕ್ಷ್ಯ ಆಗಿ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಆಕೆ ಒಂದು ಹೇಳಿಕೆಯೇ ಇಲ್ಲಿ ಒಂದು ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ತಂದುಕೊಟ್ಟಿರುವಂತದ್ದು. ಹೀಗಾಗಿ ಆ ಪುಷ್ಪಳನ್ನ ಕರೆದು ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಿದ್ದಾರೆ. ಜೊತೆಗೆ ಈ ಸೋಮ ಅನ್ನೋನು ಅಲ್ಲಿನ ತುಮಕೂರಿನ ಲೋಕಲ್ ರೌಡಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ವಿಚಾರ. ಆತ ನಿಜಕ್ಕೂ ಕೂಡ 70 ಲಕ್ಷಕ್ಕೆ ಸುಪಾರಿ ಪಡೆದಿದ್ನ ಅನ್ನುವಂಥದ್ದು, ಜೊತೆಗೆ ಯಾರಿಂದ ಸುಪಾರಿ ನೀಡಲಾಗಿದೆ ಅನ್ನುವಂಥದ್ದು ಇಲ್ಲಿ ತುಂಬಾ ಪ್ರಮುಖವಾಗುತ್ತೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ಇಲ್ಲಿ ಆಡಿಯೋನ ಪರಿಶೀಲನೆ ಮಾಡಲಾಗ್ತಿದೆ. ಅದರ ಮದರ್ ಡಿವೈಸ್ ಯಾವುದು ಅನ್ನೋ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ರಾಕಿ ಅವರ ಮೊಬೈಲ್ಗೆ ಆಕೆ ಕರೆ ಮಾಡಿದಂತ ಸಂದರ್ಭದಲ್ಲಿ ರಾಕಿ ಇದನ್ನ ರೆಕಾರ್ಡ್ ಮಾಡಿಕೊಂಡು ನಂತರ ರಾಜೇಂದ್ರ ಅವರಿಗೆ ಒಂದು ವಿಚಾರ ಮುಟ್ಟಿಸಿದಾನೆ ಅನ್ನೋದು ಸದ್ಯಕ್ಕೆ ಇರುವಂತಹ ವಿಚಾರ. ಹೀಗಾಗಿ ಆ ರಾಕಿ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಯಾವೊಂದು ಮೊಬೈಲ್ ನಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ, ಜೊತೆಗೆ ಯಾವೊಂದು ಕರೆಯಿಂದ ಬಂದಿತ್ತು ಅದನ್ನು ಕೂಡ ಪೊಲೀಸರು ಟೆಕ್ನಿಕಲ್ ಆಗಿ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಪುಷ್ಪ ನೀಡಿರುವಂತಹ ಮಾಹಿತಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಕೆ ಈ ರೀತಿಯಾಗಿ ಚರ್ಚೆ ಆಗ್ತಿರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಜೊತೆಗೆ ನನ್ನ ಹತ್ರ ಒಂದಷ್ಟು ದಾಖಲೆಗಳಿದೆ, ನನ್ನನ್ನ ರಾಜೇಂದ್ರ ಅವರ ಬಳಿ ಕರ್ಕೊಂಡು ಹೋದ್ರೆ ನಾನೇ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡ್ತೇನೆ ಅಂತ ಹೇಳಿ ಆ ಒಂದು ಆಡಿಯೋದಲ್ಲಿ ಪುಷ್ಪ ಹೇಳಿದಾಳೆ. ಹೀಗಾಗಿ ಆಕೆಯನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಜೊತೆಗೆ ಈ ಸೋಮನಿಗಾಗೂ ಕೂಡ ಹುಡುಕಾಟ ನಡೆಸುವಂತ ಕೆಲಸವನ್ನ ಮತ್ತೊಂದು ಟೀಮ್ ಮಾಡ್ತಿದೆ. ಯಾಕಂದ್ರೆ ಆತ ತುಮಕೂರಿನ ರೌಡಿ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಆತನ ಮೇಲೆ ಎಲ್ಲೆಲ್ಲಿ ಕೇಸ್ಗಳಿತ್ತು, ಈಗ ಎಲ್ಲಿದ್ದಾನೆ, ರೀಸೆಂಟ್ ಆಗಿ ಎಲ್ಲಿದ್ದ, ಆತನ ಆಕ್ಟಿವಿಟೀಸ್ ಏನು, ಆತನ ಕಡೆಯವರು ಅಂದ್ರೆ ಆತನ ಅಸೋಸಿಯೇಟ್ಸ್ ಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದ ತನಿಖೆಯಲ್ಲಿದೆ. ಯಾರಾದ್ರೂ ಒಬ್ರು ಈ ಒಂದು ಕೇಸ್ನಲ್ಲಿ ಯಾರಾದ್ರೂ ಅರೆಸ್ಟ್ ಆಗೋದ್ರ ಜೊತೆಗೆ ಈ ಪುಷ್ಪ ಅವರು ನೀಡುವಂತ ಒಂದಷ್ಟು ಸಾಕ್ಷ್ಯಗಳೇನಿದೆ ಅದರ ಮೇಲೆ ಮುಂದಿನ ತನಿಖೆ ಚುರುಕುಗೊಳ್ಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಪೊಲೀಸರು ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ತನಿಖೆಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಂಜಿತ್, ರೈಟ್ ಸಂಪರ್ಕದಲ್ಲಿ ಮಹೇಶ್ ಹಾಗೆ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನೋಡಿ, ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿಯ ಪಾತ್ರ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ರಾಜೇಂದ್ರ ಅವರು. ಹಿಂದೆ ಕೂಡ ಹನಿ ಟ್ರ್ಯಾಪ್ ಅಥವಾ ಕೊಲೆ ಯತ್ನದಂತಹ ಪ್ರಕರಣಗಳಲ್ಲಿ ಮಹಾನಾಯಕ ಅಂತ ಹೇಳಿ ಆಚೆ ಚರ್ಚೆ ಆಯ್ತೆ ಹೊರತು ಅಧಿಕೃತವಾಗಿ ಯಾರು ಆ ಮಹಾನಾಯಕ ಅನ್ನೋ ಹೆಸರು ಆಚೆ ಬರಲಿಲ್ಲ. ಈ ಪ್ರಕರಣ ಸಾಗ್ತಾ ಇರುವ ಹಾದಿಯನ್ನ ಗಮನಿಸಿದ್ರೆ ಈ ಬೆಂಗಳೂರು ಮೂಲದ ಪ್ರಭಾವಿ ಸಚಿವರ ಹೆಸರು ಹೊರಗೆ ಬರೋ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇದೆಯಾ ಅಂತ?
ಸ್ಮಿತಾ, ಆದ್ರೆ ಈ ಎರಡು ಪ್ರಕರಣ ಹನಿ ಟ್ರಾಪ್ ರಂಜಿತ್, ಈಗಾಗಲೇ ಪ್ರಕರಣ ಎರಡು ಹಂತದಲ್ಲಿ ನಡೀತದೆ. ಅಂದ್ರೆ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು, ಮತ್ತೆ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಕೇಸ್ಗಳಲ್ಲೂ ಕೂಡ ಪ್ರತ್ಯೇಕವಾಗಿ ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಒಂದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಹೇಳೋದಾದ್ರೆ, ಈಗಾಗಲೇ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರು ಮಾಡಿ ಆಗಿದೆ. ತುಮಕೂರು ಮತ್ತೆ ಬೆಂಗಳೂರಿನಲ್ಲಿ ಇರುವಂತಹ ಸಚಿವ ರಾಜಣ್ಣ ಆಗಿರ್ಬೋದು, ಮತ್ತೆ ಎಂಎಲ್ಸಿ ರಾಜೇಂದ್ರ ಅವರಿಗೆ ಸಂಬಂಧಪಟ್ಟಂತ ಮನೆಗಳಾಗಿರ್ಬೋದು ಮತ್ತೆ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಸತತವಾಗಿ ಅವರ ಸಂಪರ್ಕಕ್ಕೆ ಯಾರೆಲ್ಲ ಬರ್ತಿದ್ರು, ಜೊತೆಗೆ ರಿಜಿಸ್ಟರ್ ಮೇಂಟೆನೆನ್ಸ್ ನಲ್ಲಿ ಯಾರೆಲ್ಲ ಸಹಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬಂದು ಭೇಟಿ ಆಗಿರುವಂತಹ ಸಂಖ್ಯೆ ಎಷ್ಟಿದೆ, ಅವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕಳೆದ 5-6 ತಿಂಗಳಿಂದಲೂ ಕೂಡ ಏನೆಲ್ಲ ಇತ್ತು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ರಾಜೇಂದ್ರ ಅವರ ಮತ್ತೆ ರಾಜಣ್ಣ ಅವರ ಮನೆ ಮತ್ತು ಕಚೇರಿಗಳಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅವರ ಪಿಎಗಳಾಗಿರ್ಬೋದು, ಮತ್ತೆ ಅವರಿಗೆ ಕರೆಗಳೇನೆಲ್ಲ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರೆಗಳ ಬಗ್ಗೆಯೂ ಕೂಡ ಒಂದಷ್ಟು ಮೊಬೈಲ್ ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ತುಮಕೂರಿನಲ್ಲಿ ಇರುವಂತಹ ಒಂದು ಖಾಸಗಿ ಹೋಟೆಲ್ನ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಲಿಂಕ್ ಆಗುವಂತ ಯಾವುದೇ ಪರ್ಟಿಕ್ಯುಲರ್ ಸಾಕ್ಷ್ಯ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಆ ಒಂದು ಸಾಕ್ಷ್ಯಗಳ ಪತ್ತೆಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗ ಸುಪಾರಿ ಕೇಸ್ ಸಾಕಷ್ಟು ಚರ್ಚೆ ಆಗ್ತಿದ್ದು, ಈಗಾಗಲೇ ತುಮಕೂರಿನಲ್ಲಿ ಪೊಲೀಸರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರು ಮಾಡಿದ್ದಾರೆ. ಆ ಒಂದು ಆಡಿಯೋವನ್ನ ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸಿ ಅದರ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆಕೆ ಪುಷ್ಪ ಎಂಬಾಕೆ ಮಹಿಳೆಯನ್ನ ವಿಚಾರಣೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ರಾಕೆಯನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಪುಷ್ಪ ಎಂಬಾಕೆಯಿಂದ ಈ ಒಂದು ಇಡೀ ವಿಚಾರ ಸುಪಾರಿ ಕೊಟ್ಟಿರುವಂತಹ ವಿಚಾರ ಆಗಿರ್ಬೋದು, ಜೊತೆಗೆ 5 ಲಕ್ಷ ಅಡ್ವಾನ್ಸ್ ಇಸ್ಕೊಳ್ಳುವಂತ ವಿಚಾರಕ್ಕೂ ಕೂಡ ಆಕೆ ಒಂದು ವಿಚಾರವನ್ನ ಹೇಳಿದ್ದಾಳೆ, ಪ್ರಸ್ತಾಪ ಮಾಡಿದ್ದಾಳೆ. ಹೀಗಾಗಿ ಪ್ರಮುಖವಾಗಿ ಆಕೆಯನ್ನ ಹುಡುಕಿ ಆಕೆಯನ್ನ ವಿಚಾರಣೆ ಮಾಡಿ ಪ್ರಮುಖ ಅಂಶಗಳನ್ನ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ನವೆಂಬರ್ನಲ್ಲಿ ಈಗಾಗಲೇ ಸ್ಕೆಚ್ಗೆ ಪ್ಲಾನ್ ಮಾಡಲಾಗಿತ್ತು. 5 ಲಕ್ಷ ಇಸ್ಕೊಂಡಿದ್ದಂತ ಸೋಮನ ಕಡೆಯವರು ರಾಜಸ್ಥಾನದಿಂದ ಬಂದು ರಾಜೇಂದ್ರ ಅವರ ಮನೆಯಲ್ಲಿ ಒಂದು ಫಂಕ್ಷನ್, ಅವರ ಮಗಳ ಬರ್ತ್ಡೇ ಸಂದರ್ಭದಲ್ಲಿ ಬಂದು ರಿಕ್ಕಿ ಮಾಡಿ ಹೋಗಿದ್ದಾರೆ ಅನ್ನುವಂತ ವಿಚಾರ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಈಗಾಗಲೇ ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ಫುಟೇಜ್ ಗಳನ್ನ ಅಂದ್ರೆ ರಾಜೇಂದ್ರ ಅವರ ಮಗಳ ಬರ್ತ್ಡೇಲಿ ತೆಗೆದಿರುವಂತಹ ಒಂದಷ್ಟು ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅವುಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ತುಮಕೂರು ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿ ರಾಕಿ ಮತ್ತೆ ಈಕೆ ಪುಷ್ಪ ಅನ್ನಕ್ಕೆ ಮೇನ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾಳೆ. ಯಾಕಂದ್ರೆ ಆಕೆ ಈ ಒಂದು ಕೇಸ್ನಲ್ಲಿ ತುಂಬಾ ಮುಖ್ಯವಾದಂತಹ ಸಾಕ್ಷ್ಯ ಆಗಿ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಆಕೆ ಒಂದು ಹೇಳಿಕೆಯೇ ಇಲ್ಲಿ ಒಂದು ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ತಂದುಕೊಟ್ಟಿರುವಂತದ್ದು. ಹೀಗಾಗಿ ಆ ಪುಷ್ಪಳನ್ನ ಕರೆದು ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಿದ್ದಾರೆ. ಜೊತೆಗೆ ಈ ಸೋಮ ಅನ್ನೋನು ಅಲ್ಲಿನ ತುಮಕೂರಿನ ಲೋಕಲ್ ರೌಡಿ ಅನ್ನುವಂಥದ್ದು ಸದಕ್ಕಿರುವಂತಹ ವಿಚಾರ. ಆತ ನಿಜಕ್ಕೂ ಕೂಡ 70 ಲಕ್ಷಕ್ಕೆ ಸುಪಾರಿ ಪಡೆದಿದ್ನ ಅನ್ನುವಂಥದ್ದು, ಜೊತೆಗೆ ಯಾರಿಂದ ಸುಪಾರಿ ನೀಡಲಾಗಿದೆ ಅನ್ನುವಂಥದ್ದು ಇಲ್ಲಿ ತುಂಬಾ ಪ್ರಮುಖವಾಗುತ್ತೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ಇಲ್ಲಿ ಆಡಿಯೋನ ಪರಿಶೀಲನೆ ಮಾಡಲಾಗ್ತಿದೆ. ಅದರ ಮದರ್ ಡಿವೈಸ್ ಯಾವುದು ಅನ್ನೋ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ರಾಕಿ ಅವರ ಮೊಬೈಲ್ಗೆ ಆಕೆ ಕರೆ ಮಾಡಿದಂತ ಸಂದರ್ಭದಲ್ಲಿ ರಾಕಿ ಇದನ್ನ ರೆಕಾರ್ಡ್ ಮಾಡಿಕೊಂಡು ನಂತರ ರಾಜೇಂದ್ರ ಅವರಿಗೆ ಒಂದು ವಿಚಾರ ಮುಟ್ಟಿಸಿದಾನೆ ಅನ್ನೋದು ಸದ್ಯಕ್ಕೆ ಇರುವಂತಹ ವಿಚಾರ. ಹೀಗಾಗಿ ಆ ರಾಕಿ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಯಾವೊಂದು ಮೊಬೈಲ್ ನಲ್ಲಿ ಅದೊಂದು ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ, ಜೊತೆಗೆ ಯಾವೊಂದು ಕರೆಯಿಂದ ಬಂದಿತ್ತು ಅದನ್ನು ಕೂಡ ಪೊಲೀಸರು ಟೆಕ್ನಿಕಲ್ ಆಗಿ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಪುಷ್ಪ ನೀಡಿರುವಂತಹ ಮಾಹಿತಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಕೆ ಈ ರೀತಿಯಾಗಿ ಚರ್ಚೆ ಆಗ್ತಿರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಜೊತೆಗೆ ನನ್ನ ಹತ್ರ ಒಂದಷ್ಟು ದಾಖಲೆಗಳಿದೆ, ನನ್ನನ್ನ ರಾಜೇಂದ್ರ ಅವರ ಬಳಿ ಕರ್ಕೊಂಡು ಹೋದ್ರೆ ನಾನೇ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡ್ತೇನೆ ಅಂತ ಹೇಳಿ ಆ ಒಂದು ಆಡಿಯೋದಲ್ಲಿ ಪುಷ್ಪ ಹೇಳಿದಾಳೆ. ಹೀಗಾಗಿ ಆಕೆಯನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಜೊತೆಗೆ ಈ ಸೋಮನಿಗಾಗೂ ಕೂಡ ಹುಡುಕಾಟ ನಡೆಸುವಂತ ಕೆಲಸವನ್ನ ಮತ್ತೊಂದು ಟೀಮ್ ಮಾಡ್ತಿದೆ. ಯಾಕಂದ್ರೆ ಆತ ತುಮಕೂರಿನ ರೌಡಿ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಆತನ ಮೇಲೆ ಎಲ್ಲೆಲ್ಲಿ ಕೇಸ್ಗಳಿತ್ತು, ಈಗ ಎಲ್ಲಿದ್ದಾನೆ, ರೀಸೆಂಟ್ ಆಗಿ ಎಲ್ಲಿದ್ದ, ಆತನ ಆಕ್ಟಿವಿಟೀಸ್ ಏನು, ಆತನ ಕಡೆಯವರು ಅಂದ್ರೆ ಆತನ ಅಸೋಸಿಯೇಟ್ಸ್ ಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದ ತನಿಖೆಯಲ್ಲಿದೆ. ಯಾರಾದ್ರೂ ಒಬ್ರು ಈ ಒಂದು ಕೇಸ್ನಲ್ಲಿ ಯಾರಾದ್ರೂ ಅರೆಸ್ಟ್ ಆಗೋದ್ರ ಜೊತೆಗೆ ಈ ಪುಷ್ಪ ಅವರು ನೀಡುವಂತಹ ಒಂದಷ್ಟು ಸಾಕ್ಷ್ಯಗಳೇನಿದೆ ಅದರ ಮೇಲೆ ಮುಂದಿನ ತನಿಖೆ ಚುರುಕುಗೊಳ್ಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಪೊಲೀಸರು ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ತನಿಖೆಯನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ರಂಜಿತ್, ರೈಟ್ ಸಂಪರ್ಕದಲ್ಲಿ ಮಹೇಶ್ ಹಾಗೆ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ನೋಡಿ, ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿಯ ಪಾತ್ರ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ರಾಜೇಂದ್ರ ಅವರು. ಹಿಂದೆ ಕೂಡ ಹನಿ ಟ್ರಾಪ್ ಅಥವಾ ಕೊಲೆ ಯತ್ನದಂತಹ ಪ್ರಕರಣಗಳಲ್ಲಿ ಮಹಾನಾಯಕ ಅಂತ ಹೇಳಿ ಆಚೆ ಚರ್ಚೆ ಆಯ್ತೆ ಹೊರತು ಅಧಿಕೃತವಾಗಿ ಯಾರು ಆ ಮಹಾನಾಯಕ ಅನ್ನೋ ಹೆಸರು ಆಚೆ ಬರಲಿಲ್ಲ. ಈ ಪ್ರಕರಣ ಸಾಗ್ತಾ ಇರುವ ಹಾದಿಯನ್ನ ಗಮನಿಸಿದ್ರೆ ಈ ಬೆಂಗಳೂರು ಮೂಲದ ಪ್ರಭಾವಿ ಸಚಿವರ ಹೆಸರು ಹೊರಗೆ ಬರೋ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇದೆಯಾ ಅಂತ?
ಸ್ಮಿತಾ, ಆದ್ರೆ ಈ ಎರಡು ಪ್ರಕರಣ ಹನಿ ಟ್ರ್ಯಾಪ್